ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಅನು ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯವ್ರು ರಜೆ ಮುಗಿಸ್ಕೊಂಡು ಹೊಳ್ಳೆ ಡ್ಯೂಟಿಗೆ ಜಾಯ್ನ್ ಆಗ್ಲಿಕ್ಕೆ ಹೊಂಟಿದ್ದಾರೆ ರೀ. ಅವ್ನು ರೈಲ್ವೆ ಸ್ಟೇಷನಿಗೆ ಬಿಡ್ಲಿಕ್ಕೆ ಅಂತೇಳಿ ನಾವು ಎಲ್ಲರೂ ಕೂಡಲೇ ಈಗ ರೈಲ್ವೆ ಸ್ಟೇಷನಿಗೆ ಹೊಂಟಿದ್ದೀವಿ ರೀ. 1 ಮಂತ್ ಹೆಂಗೆ ಕಳೀತ ಅನ್ನೋ ಸರಿಯಾಗಿ ಗೊತ್ತಾಗ್ಲೇನು ರೀ ನಮ್ಗೆ. 24ಗೆ ಬಂದಿದ್ರೆ 19ಗೆ ಹೊಳ್ಳಿ ರಿಟರ್ನ್ ಹೊಂಟಿದ್ದಾರೆ ರೀ. ಈಗ ಅವ್ರನ್ನ ಬಿಡ್ಲಿಕ್ಕೆ ಅಂತೇಳಿ ಸ್ಟೇಷನಿಗೆ ಹೊಂಟಿದ್ದೀವಿ ರೀ ನಾವು. ಈ ಸರಿ ಅಂದ್ರೆ ಟೂರ್ ಭಾಳ ಆಯ್ತು ರೀ ನಮ್ಮದು. ಕೊಪ್ಪಳ, ಬಾದಾಮಿ, ಅಲ್ಲಿ ಫಂಕ್ಷನ್ ಈ ಫಂಕ್ಷನ್ ಅಂಥೇಳಿ ಬೆಳಗಾವಿ, ಬೈಲೊಂಗ್ಲ ಇವೆಲ್ಲ ಅಡ್ಡಾಡಿ ಬಂದುಬಿಟ್ಟಿವಿ ರೀ ಈ ಸಾರಿ. ನಮ್ಗೆ ಮನೆಯೊಳಗೆ ಇರಾಕ ಟೈಮ್ ಸಿಗಲಿಲ್ಲ. ಇವತ್ತು ಕೂಡ ನಮ್ಮ ಮುಚ್ಗಿಲಿಂದ ಅಲ್ಲಿನೂ ಕಾರ್ಯಕ್ರಮ ಆಯ್ತು. ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಅವ್ರು ಲಗೇಜ್ ಪ್ಯಾಕ್ ಮಾಡಿದ್ದೀನಿ ರೀ. ಅವ್ರ ಲಂಚ್ದು ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಈಗ ಸ್ಟೇಷನಿಗೆ ಅವ್ರು ಬಿಡಾಕಂತೇಳಿ ಹೊಂಟಿದ್ದೀವಿ. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಕೂಡ ಅವ್ರ ಮೇಲೆ ಸದಾಕಾಲ ಇರಲಿ. ಮಾತಾಡಲಿಲ್ಲ ಅಂದ್ರೆ ಕಟ್ ಮಾಡ್ರೆ. ಏನಪ್ಪಾಜಿ? ಮೆಡಿಕಲ್ ಶಾಪ್ ಇದ್ರೆ ನಿಂದ್ರಿಸಿ. ನಾನು ಅವ್ರ ಅಪ್ಪಾಜಿಗೆ ನೆಗಟಿವ್ ಬಂದೈತ್ರಿ, ಅದಕ್ಕೆ ಗುಳಿಗೆ ತೊಗೊಂಡು ಅವ್ನ ಪಪ್ಪಾಗ ಅಂತ ಹೇಳಿ ಮೆಡಿಕಲ್ ಶಾಪ್ ಇದ್ರೆ ನಿಲ್ಲಿಸ್ ಮಮ್ಮಿ ಅಂತ. ಪ್ರೀತಿಗಾಗಿ ಕಣ್ಣೀರ್ಯಾಗ ಜೀವ ಹಿಡದಾವ ನೀನವು ಅಂದ್ರ ನಿನ್ನ ಜೋಡಿ ಜೀವನ ನಡೆಸಾವ. ಮಾವ ಅಂತ ಮುದ್ದ ಮಾಡಿ ಮುತ್ತ ದೊಡಕಿ ಜೀವ ಜೀವ ಅಂತ ಜೀವ ಮಾಡಿ ಹಾಕಿ ಸಣ್ಣ ಸಣ್ಣ ಅಲ್ಲಿ ನಡು ಬರಲ್ಲ ದಿನ ಜಗಳ ತೆಗಿಯಾಕಿ ಗಾಡಿ ತೆಗೆದ್ರು ನೋಡಿ. ಅದು ಗಾಡಿ ತೆಗೆದ್ರು ನೋಡಲ್ಲ. ಹಾಕ್ರಿ ಕೆಂಪು ಗಾಡಿ ಮಗ್ಲಕ್ಕೆ ಹಾಕ್ರಿ. ಖುಷಿ ಹಾಕ್ಲಿ ಹೊಳಸಾಕ್ಲಿ ಹೊಳಸಾಕ್ರಿ. ನಮ್ಮ ಅಣ್ಣ ವೈನಿ ಎಲ್ಲರೂ ಬಂದಾರ ನೋಡ್ರಿ. ಓಂ ಹಾಯ್ ಹಾಯ್. ಅಂಕಲಿಗೆ ಬಾಯ್ ಮಾಡಕ್ಕೆ ಬಂದಾರೆ ಅಷ್ಟು. ಹಾಯ್ ಅಣ್ಣ. ಹಾಯ್ ರೀ. ನೀವು ಹೊಂಟ್ರೇನ್ರಿ? ನಿಮ್ಮ ಸವಾಸ ಬ್ಯಾಡ ನಮಗೆ, ನಾವು ನಮ್ಮ ಅಪ್ಪನ ಜೊತೆ ಹೋಗ್ಬಿಡ್ರಿ. ನಡ್ರಿ ರೈಟ್ ಹೇಳ್ರಿ. ಬ್ಯಾಗ್ ಚಕ್ಕರ್ ಮಷೀನ್. ತಕೋರ್ ಮಾಂತಿಶ ನೋಡಲ್ಲ. ಓಡಾಕತ್ತ ನೋಡಲ್ಲ. ಸೊಮ್ಮೆನೇ ಇತ್ತಲ್ಲ ಇಲ್ಲೇ. ಚೈನೀಸ್ ಅಲ್ಲ, ನೇಪಾಳದವ್ರು. ಸೇ ಕೈ ಹಿಡ್ಕೊ. ಇಲ್ಲೊಂದು ಭಾಳ ಪೇಷಂಟ್ ಮೆಂಟರ್ ಮಾಡ್ಬೇಕಿದ್ ನಾ ಬಂತ. ಈಗ ಬರಾತೆ ಅವರು ಹೆದರ್ತಾರೆ. ಬಾಯ್ ಮಾತು. ನೀನ್ಗೂ ಬಾಯ್. ನೀನು ನಿಮ್ಮ ದೊಡ್ಡಪ್ಪ ಹೋಗ್ಬಿಡ್ರಿ. ಓಕೆ ನೋಡಲ್ಲಿ 3 ಮಂದಿ ಹೊಂಟ್ರ ಅವ್ರು. ಬಾಯ್ 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 ಬಾಯ್.
ಈಗೇನಿಲ್ಲ ಹೊರಗೆ ಹೊತ್ಕೊಂಡು ಮುಗ್ಕೊಂಡ್ಬಿಡ್ತೀನಿ ಈಗ ಹೋಗಿ ಮುಗ್ಕೊಂಡ್ಬಿಡ್ತೀನಿ 6 ಗಂಟೆಗೆ. ಸೌಮ್ಯ ಫೋಟೋ ಕ್ಯಾಮ್ರಾ ನಮ್ಮ ಪಪ್ಪ ಇಲ್ಲದಾಗ ಮಮ್ಮಿನ ಡ್ರೈವ್ ಮಾಡಕ್ಕೆ ನೋಡ್ರಿ ನೈಟ್ ಟೈಮ್ ಅದು ಇದು ಫಸ್ಟ್ ಟೈಮ್ ನೋಡ್ರಿ ನಮ್ಮ ಪಪ್ಪ ಇಲ್ಲದಾಗ ಡ್ರೈವ್ ಮಾಡಕ್ಕೆ ನೈಟ್ ಟೈಮ್. ಫುಲ್ ಹೆವಿ ಡ್ರೈವಿಂಗ್ 3rd ಗೇರ್ನಾಗ ಹಾಕಿ ಕರ್ಕೊಂಡು ಹೊಂಟಾರ್ರಿ ಮನೆಗೆ. ಇಲ್ಲ ನೋಡ್ರಿ ಗೇರ್ ಹಾಕಕ್ ಒಬ್ರ ಡ್ರೈವ್ ಮಾಡಕ್ ಒಬ್ರ ಅದಾರಿ. ಸ್ಟೇರಿಂಗ್ ಇವ್ರು ತಿರ್ಗಿಸಾತಾರ, ಇವ್ರು ನೋಡಿದ್ರೆ ಗೇರ್ ಹಾಕತ್ತಾರ. ಅಂತೂ ಇಂದು ಫೈನಲಿ ನಮಗೆ ಮನೆಗೆ ತಂದು ಮುಟ್ಸಿದ್ರೆ ಗೇರ್ ಹಾಕೋಕೊಬ್ರೆ ಸ್ಟೇರಿಂಗ್ ತಿರ್ಗಿಸಾಕೊಬ್ರೆ ಅಸಿಸ್ಟೆಂಟ್ ಇಟ್ಕೊಂಡು ಫೈನಲಿ ಮನೆಗೆ ಬಂದು ಹತ್ತಿದ್ವಿ. ಇದೇ ಫಸ್ಟ್ ಟೈಮ್ ಇವ್ರೆ ರೈಲ್ವೆ ಸ್ಟೇಷನಿಂದ ಇಲ್ಲಿ ತನಕ ಒಬ್ಬರ ಅದು ನೈಟ್ ಟೈಮ್ ಮಾಡ್ಕೊಂಡು ಬಂದಿದ್ದೆ. ಇವ್ರು ಒಂದು ಜಾಬಿಗೆ ಅಪ್ರಿಸಿಯೇಷನ್ ಕೊಡಬೇಕು. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೂಪರ್, ಫಸ್ಟ್ ಟೈಮ್. ಒಳ್ಳೆ ಕೆಲಸ ಮಾಡಿದ್ರಲ್ಲ. ಅಂತೂ ನಾವು ಸಹಿ ಸಲಾಮತ್ ಮನೆಗೆ ಬಂದು ಹತ್ತೇವಿ. ನೋಡ್ರಿ ಇವ್ರಿಗೆ ಫುಲ್ ಶೆಕೆ ಆಗತೈತಿ. ಎಷ್ಟು ದೊಡ್ಡ ಸಾಹಸ ಮಾಡಿ ಬಂದಾರ ಗತ್ಲೆ ಸ್ವೆಟ್ ಆಗತೈತಿ. ಫಸ್ಟ್ ಟೈಮ್ ರೀ ನೈಟ್, ಅದು ನೈಟ್ ಒಳಗೆ ನಮ್ಮ ಯಜಮಾನ್ ಇಲ್ರ ನಾ ಗಾಡಿ ಹೊಡೆದಿದ್ರಿ. ಫುಲ್ ಸ್ವೆಟ್ಟಿಂಗ್ ಇವ್ರದ್ದು ಬರೋ ಮಠ ಅಂತಂದ್ರೆ ಜೀವ ಇಲ್ಲಿ ಬಂದಿತ್ರಿ ನನಗೆ. ಅದಕ್ಕೆ ಬಾ, ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ರೀ ನಾನು ನಮ್ಮ ಯಜಮಾನ್ರಿ ಇಲ್ದನ ಗಾಡಿ ನೈಟ್ ಟೈಮ್ ಓಡಿಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೆ. ಅವ್ರ ಸಪೋರ್ಟ್, ಅವ್ರು ಇದನ್ನು ಅದ್ರ ನನಗೆ ಹೇಳಕ್ಕೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿ, ಹೆಂಗೆ ನಾನು ಎಕ್ಸ್ಪೋಸ್ ಮಾಡಲಿ ಅನ್ನೋದು ನನಗೆ ಗೊತ್ತಾಗೋಲ್ಲ ರೀ. ಅವ್ರು ಭಾಳ ಸಪೋರ್ಟ್ ಮಾಡ್ತಾರೆ ನನಗೆ. ನೀನು ಬೇಕಾದ ಮಾಡಿ ಗಾಡಿ ಓಡಿಸು, ಏನೋ ಮಾಡ ಅಂತಾರೆ. ಬಟ್ ನಾನು ಭಾಳ ಗಾಬರಿ ಆಗ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ರೀ ನಾನು ಅವ್ರು ಇಲ್ದನ ರೈಲ್ವೆ ಸ್ಟೇಷನಿಂದನೇ ಇಲ್ಲಿವರೆಗೂ, ಅದು ನೈಟ್ 9 ಗಂಟೆ 9:30ಗೆ ಗಾಡಿ ಹೊಡ್ಕೊಂಬಂದಿನಿ ರೀ ಅಲ್ಲಿಂದ ಇಲ್ಲಿಗೆ. ನನಗೆ ಭಾಳ ಪ್ರೌಡ್ ಫೀಲ್ ಆಗತ್ತೆ. ನನಗೆ ಅಷ್ಟು ಖುಷಿಯಾಗತ್ತೆ ಬಿಟ್ಟೈತೆ ರೀ. ಥ್ಯಾಂಕ್ಸ್ ರೀ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗುಡ್ ನೈಟ್. ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.